ವ್ಯವಸ್ಥೆ ಸರಿಯಾಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಹೋರಾಟ. ಇಲ್ಲ, ವ್ಯವಸ್ಥೆ ಸರಿ ಆಗ್ಲೇಬೇಕು. ಈ ಏನು 2014 ಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಅವ್ರು ಯಾವತ್ತೂ ಕೂಡ ವ್ಯವಸ್ಥೆಕ್ಕಿಂತ ಭಾವನಾತ್ಮಕವಾಗಿ ಅಧಿಕಾರವನ್ನ ಮಾಡ್ಕೊಂಡು ಬಂದವರು. ಅಧಿಕಾರನ ಹಿಡಿದಿದ್ದು ಕೂಡ ಭಾವನಾತ್ಮಕವಾಗಿ. ಅವ್ರ ಅಜೆಂಡಾನು ಕೂಡ ಫ್ಯೂಚರ್ ಅಲ್ಲಿ ಅದೇ ಇಟ್ಕೊಂಡಿದ್ದಾರೆ. ಅವ್ರನ್ನ ನಂಬಿ ಈ ದೇಶದ ಭವಿಷ್ಯ ಅಂತ ಹೇಳಿ ಏನು ಮಕ್ಕಳಿದ್ದಾರೆ ಅವರಿಗೆಲ್ಲ ಓಟ್ ಹಾಕಿದವ್ರೆ ಇವರು ಹೆಚ್ಚು ಪಾಲು. ನಿನ್ನೆ ಸ್ಟ್ರೈಕಲ್ಲೂ ಕೂಡ ಅವರೆಲ್ಲ ಹೇಳ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ಅವನಿಗೆ ಇಲ್ಲಿ ಫ್ರಾಕ್ಚರ್ ಆಗಿತ್ತು. ನಾನು ಇದೇ ಇದರೊಳಗೆ ನಾನು ಬಿಜೆಪಿಗೆ ಓಟ್ ಹಾಕಿದ್ದು, ಅದನ್ನ ಮುರಿದಿದ್ದಾರೆ. ಹೆಂಗೆ ಇವ್ರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವ್ರನ್ನು ಇಳಿಸೋದು ಗೊತ್ತು ಅಂತ ಹೇಳಿ ಹೇಳ್ತಾರೆ ಒಬ್ರು. ಯಾಕೆಂದ್ರೆ ಆ ಒಂದು ಮತನೇ ನರೇಂದ್ರ ಮೋದಿ ಅವ್ರನ್ನು ಕೂರಿಸ್ತದೆ, ನರೇಂದ್ರ ಮೋದಿ ಅವ್ರನ್ನು ಇಳಿಸ್ತದೆ, ನಮ್ಮಂತವ್ರನ್ನು ಕೂರಿಸ್ತದೆ, ನಮ್ಮಂತವ್ರನ್ನು ಇಳಿಸ್ತದೆ. ಅದು ಪ್ರಜಾಪ್ರಭುತ್ವದ ಒಂದಿದು. ಬಟ್ ಮೊನ್ನೆ ಅವ್ರು ಏನು ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಅವರು ಇಡೀ ಭಾರತ ದೇಶದಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ಅವರೆಲ್ಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನೋಡಿದೆ, ಇಲ್ಲ ಇವರೆಲ್ಲ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ರು, ಗಲಾಟೆ ಮಾಡ್ಬೇಕಂತ ಬಂದಿದ್ರು. ಸತ್ಯಾಗ್ಲೂ ಹೇಳ್ಬಿಟ್ರಿ, ಅಲ್ಲಿರೋರು ಯಾರೋ 1% ಏನೋ ಮತ್ತೆ ಆಂಗರಿಗಾಗಿರ್ಬೋದು, ಏನ್ ಬೇಕಾರಾಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅವ್ರು ಏನ್ ಕೇಳ್ತಾ ಇದಾರೆ? ಅವರು ಈಗ 20 ದಿವಸ ಆಯ್ತು ಅವ್ರನ್ನ ವಾಂಚೋಕ್ ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ಸೋನಮ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಕಳ್ಳರ ತರ, ಇವರೇ ಕಳ್ಳರ ತರ ಅವ್ರನ್ನ ಕರ್ಕೊಂಡು ಹೋದ್ರು. ಸುಮ್ನೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ. ಇದೆಲ್ಲದೂ ಕೂಡ ಅಲ್ಲಿ 20 ದಿವಸ ಇದ್ದಿರ್ತಕ್ಕಂಥ ಜನರಿಗೆ, ಅದು ಯುವಕರಿಗೆ ಭವಿಷ್ಯಕ್ಕೆ ಹುಡ್ಕೊಳ್ತಕ್ಕಂಥ ಅವ್ರದೇ ಹೋರಾಟ ಇದು. ಇದೇನು ಯಾವ್ದು ರಾಜಕೀಯ ಪಕ್ಷ ಅಂತ ಹೇಳಿ ಮಾಡ್ಲಿಲ್ಲ. ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಹೋಗಿದ್ದಾರೆ ಅಲ್ಲಿ, ಎಲ್ಲಾ ಮಕ್ಕಳು ಕೂಡ ಹೋಗಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದನೂ ಕೂಡ ಅಲ್ಪ ಸಮಯ ಇದ್ರೂ ಕೂಡ ಎಲ್ಲರೂ ಹೋಗಿದ್ದಾರೆ. ಆಮೇಲೆ ಬರ್ತಾ ಬರ್ತಾ ಕ್ರೌಡು ಜಾಸ್ತಿ ಆಗ್ತಾ ಇದೆ. ಮಾನವೀಯತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಪೊಲೀಸ್ ಅವರ ವರ್ತನೆ ಏನಿದೆ ಅದನ್ನ ಖಂಡನೆ ಮಾಡಬೇಕಾಗ್ತದೆ. ಆಮೇಲೆ ಇದನ್ನ ಚರ್ಚೆ ಮಾಡೋದಕ್ಕೆ ಖರ್ಗೆ ಸಾಹೇಬರು ಫಸ್ಟ್ ಡೇ ಇದ್ದಾಗ ಗಲಾಟಿ, ಅದಾದ್ಮೇಲೆ ಪೋಸ್ಟ್ಪೋನ್ ಮಾಡೋದು. ಸೊ ಅದಕ್ಕೆ ಇನ್ನೇನ್ ಮಾಡಕ್ಕಾಗತ್ತೆ? ಈ ದೇಶದ ಯುವಕರ ವಾಯ್ಸ್ ಏನಿದೆ ಅದಕ್ಕೆ ಸ್ಪಂದನೆ ಮಾಡಲೇಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಇವ್ರು ಬಂದಿದ್ದಾರೆ, ಅವ್ರು ಅಲ್ಲಿ ಯಾಕೆ ಹೋದ್ರು ಅಂದ್ರೆ ಇಲ್ಲಿ ದೊಡ್ಡ ಸ್ಟ್ರೈಕ್ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಶೋಕಿಗೆ ಬಂದ್ರು ಅಂತಾರೆ. ಇಲ್ಲಿ ಹೋಗ್ಬಿಟ್ಟು ನರೇಂದ್ರ ಮೋದಿ ಯಾರ ಎದುರುಗಡೆ ಈ ದೇಶ ರನ್ ಮಾಡ್ತಾ ಇರೋದು ಯಾರು? ನರೇಂದ್ರ ಮೋದಿ ಅವ್ರು ತಾನೆ. ಸೊ ನರೇಂದ್ರ ಮೋದಿ ಅವ್ರ ಮನೆ ಬಾಗ್ಲ ಹತ್ರ ಹೋಗಿ ಇದ್ ಮಾಡಿ, ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಶಾಡೋ ಗವರ್ಮೆಂಟ್. ಯಾಕೆ ನಮ್ಮ ರಾಜ್ಯದಲ್ಲೂ ಹಂಗೆ ಮಾಡ್ತಾರಾ? ಎಲ್ಲಿ ಮಾಡಿದ್ದಾರೆ? ಬೇರೆ ಬೇರೆ ರಾಜ್ಯದಲ್ಲೂ ಹಂಗೆ ಮಾಡ್ತಾರ? ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿರ್ತಕ್ಕಂಥ ರೀತಿ, ಮಾನವೀಯತೆಯನ್ನ. ಬಟ್ ಏನೇ ಆದ್ರೂ ಕೂಡ ಈ ತರ ಆಗ್ಬಾರ್ದಾಗಿತ್ತು. ಮಕ್ಕಳ ಸೆಂಟಿಮೆಂಟಲ್ನ ಮತ್ತೆ ಭವಿಷ್ಯನ ಇವರು ಮುಟ್ಟಿರ್ತಕ್ಕಂಥದ್ದು ನನಗನ್ಸುತ್ತೆ ಅದು ಅವ್ರ ದುರಂತಕ್ಕೆ ಹೋಗ್ತದೆ. ಏನಿಲ್ಲ, ಹೋಗಿ ಕುತ್ಕೊಂಡು ಮಾತಾಡಿ ಮಾನವೀಯತೆಯಿಂದ ಅವ್ರಿಗೊಂದು ಗೌರವ ಕೊಟ್ಟಿದ್ದಿದ್ರೆ ಅವರು, ನನಗನ್ಸುತ್ತೆ ಅವರು ಅದೇ ಕೇಳ್ತಾ ಇರೋದು. ಇವತ್ತು ಕೂಡ ಅವ್ರು ಅದೇ ಹೇಳ್ತಾ ಇರೋದು. ಈಗ ನನಗನ್ಸುತ್ತೆ ಅವ್ರು ಹೇಳ್ಬೇಕಾಗತ್ತೆ, ಸರ್ಕಾರನೇ ನಮ್ಮ ಹತ್ರ ಬಂದು ಮಾತಾಡಬೇಕು, ನಾವು ಯಾವ್ದೇ ಕಾರಣಕ್ಕೂ ಹೋಗಲ್ಲ, ಅದಕ್ಕೆ ಸ್ಟ್ಯಾಂಡ್ ಇರಬೇಕಾಗತ್ತೆ. ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಅವ್ರ ಹೋರಾಟಕ್ಕೆ ಯಾವತ್ತೂ ಕೂಡ ಇರ್ತದೆ. ಇವರು ಕೆಲವರೆಲ್ಲರೂ ಇಲ್ಲಿ ಹೇಳಿದ್ದಾರೆ, ಏನು ಬೇರೆ ಟೈಮಲ್ಲಿ ಸಿ ಟಿ ರವಿ ಅವ್ರು ನಾನು ನಿನ್ನೆ ನಾನು ನೋಡಿದೆ. ಏನಂದ್ರೆ ಬೇರೆ ಟೈಮಲ್ಲಿ ದೇಶ ಸೈಲೆಂಟ್ ಆಗ್ಬಿಡುತ್ತಾ, ಅವ್ರ ಭವಿಷ್ಯ ಸರಿ ಆಗ್ಬಿಡುತ್ತಾ? 30 ಜನರು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ ಈ ನೀಟಿನ ಇದೊಳಗೆ. ಹಂಗೆ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಲೆಕ್ಕ ಕೊಡಲ್ಲ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಕೊಡಬೇಕು. ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಅವರು ಒಂದೊಂದು ಬಾಡಿಯಲ್ಲಿ ಇರ್ತಕ್ಕಂಥ ಒಂದೊಂದು ಅಂಶನೂ ಕೂಡ ಈ ದೇಶದ ಯುವಕರಿಗಂತ. ಅದಕ್ಕೆ ನಿನ್ನೆ ಹೊಡೆದಿರದ. ನಿನ್ನೆ ಏನಂತ ಹೇಳಿದಾರೆ ಮಕ್ಕಳವರು, ಇದೇ ಬೆರಳಿಂದ ನಾನು ಮತ ಹಾಕಿದ್ದೆ, ಇದೇ ಬೆರಳನ್ನ ಈ ಬಿಜೆಪಿ ಸರ್ಕಾರದವರು ಮುರಿದಿದ್ದಾರೆ ಅಂತ ಹೇಳಿ. ಅಲ್ಲಿಗೆ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳು? ಏನ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಿಜೆಪಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ? ಆಯ್ತಪ್ಪ, ಒಂದು ಡೈಲಾಗ್ ಅಷ್ಟೇ ಕೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಬೇರೆ ದೇಶಕ್ಕೆ ಹೋದಾಗ ಏನ್ ಇಷ್ಟಗ್ಲ ಕೈನ ಅಗಲ ಮಾಡ್ಕೊಂಡು ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಹಲ್ಕಿಸ್ಕೊಂಡು ಶೇಕ್ ಹ್ಯಾಂಡ್ ಹೊಡ್ಕೊಂಡು ಏನೇನೋ ಮಾತಾಡ್ತಾರೆ. ನಿಮ್ಗೂ ಅರ್ಥ ಆಗಲ್ಲ ಅದನ್ನ, ಅದನ್ನ ಅನುವಾದನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತೇಳಿ ನಿಮ್ಗೂ ಕೇಳಲ್ಲ, ಅದನ್ನ ಮ್ಯೂಟ್ ಮಾಡ್ಬಿಡ್ತಾರೆ ಬೇಕಾದ್ರೆ. ಅದೇ ಆ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಕೊಟ್ರು ಅವ್ರಿಗೆ ಆ ಹಕ್ಕು? ಅಲ್ಲಿ ಹೋಗಿ ನೀವು ಆ ದೇಶಕ್ಕೆ ಹೋಗಿ ಆ ಪೇಟ ಹಾಕೊಳ್ತಾರೆ, ಶೋಕಿ ಮಾಡ್ತಾರೆ. ಇಲ್ಲ, ನಮ್ಮ ದೇಶದಲ್ಲಿ ಯಾರಾದ್ರೂ ಮಕ್ಕಳಿಗೆ ಇಲ್ಲ ಯಾವ್ದಾದ್ರು ಸಂದರ್ಭದಲ್ಲಿ ಇವ್ರು ಹಲ್ಕಿಸ್ದಿರೋದು ನೋಡಿದೀರಾ? ಯಾಕೆ ಈ ಪದನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಮಕ್ಕಳಿಗೆ, ಅಮಾಯಕರಿಗೆ
ನೀಟಲ್ಲಿರೋರೆಲ್ಲ ಅಲ್ಲದೆ ಇರೋರೆಲ್ಲ ಬಂದಿದ್ದಾರೆ. ಈ ದೇಶದೊಳಗೆ ಹೋರಾಟ ಆಗಬೇಕಾದ್ರೆ ಹೋರಾಟ ಅನ್ನೋದು ಅದಕ್ಕೆ ಜಾತಿ ಮತ ಧರ್ಮ ಇರೋದಿಲ್ಲ. ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ಪೀಸ್ಫುಲ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಶಾಂತಿಯುತವಾಗಿ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಅವರು ಫ್ರೀಡಮ್ ಕೊಟ್ಟಿರೋದು. ಆ ಫ್ರೀಡಮ್ ನ ಕಿತ್ಕೊಳ್ಳೋರು ಯಾರು ಅಂದ್ರೆ ಇವ್ರು ಭಾರತೀಯ ಜನತಾ ಪಾರ್ಟಿ ಅವರು. ಸ್ಪ್ರೇ ಹೊಡೆದಿರೋ ಪೊಲೀಸರಿಗೆ ಆ ಕಾರಣದಿಂದ ಲಾಠಿ ಚಾರ್ಜ್ ಶುರು ಆಗಿದ್ದು. ಯಾವ್ದು ಪೆಪ್ಪರ್ ಸ್ಪ್ರೇ ಹೊಡೆದಿರೋ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಅಲ್ಲ, ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಒಂದ್ ನಿಮಿಷ. ಅಲ್ಲ, ಅದು ಯಾವ ಟೈಮಲ್ಲಿ ಆಗಿದೆ ಅಂತ ಅದು ಎನ್ಕ್ವೈರಿ ಆದ್ಮೇಲೆ ತಾನೇ ಮಾಡೋದು. ಆಯ್ತು, ಪೆಪ್ಪರ್ ಸ್ಪ್ರೇ ಹೊಡೆದವನಿಗೆ ಹಾಕಿ, ಒಳಗಡೆ ಒದ್ದು ಹಾಕಿ. ಬೇರೆಯವ್ರಿಗೆ ಯಾಕೆ ಹೊಡಿತಾ ಇದ್ದೀರಾ ನೀವು? ಆಮೇಲೆ ಗಂಡಸರು ಪೊಲೀಸರು ಹೆಂಗಸರಿಗೆ ಹೊಡೆಯೋದಕ್ಕೆ ಏನು ಅಧಿಕಾರ ಇದೆ? ತಾಯಿ ಮಗಳು ಬಂದ್ರೆ ತಾಯಿಗೆ ಹೊಡಿತಾ ಇದ್ದಾರೆ ಮಗಳು ಎದುರುಗಡೆ. ಅದು ನಡೀತಾನೆ ಇದೆ. ಅದಕ್ಕೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಯಾಕೆ ಪ್ರೈಮ್ ಮಿನಿಸ್ಟರ್ ಬಾಗ್ಲಿಗೆ ಹೋಗಿದ್ದು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನು ಅಲ್ಲಲ್ಲ ಚರ್ಚೆಗೆ ಅವಕಾಶ ಕೊಡಲ್ಲ. ಖರ್ಗೆ ಸಾಹೇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಎದುರುಗಡೆ ಇರೋರು ಹಲ್ಕಿಸಿತಾರೆ. ಆ 30 ಮಕ್ಕಳು ಸತ್ತರಲ್ಲ, ಇದೇ ಹಲ್ಕಿಸಿದಕ್ಕ. ಇದಕ್ಕೆ ನರೇಂದ್ರ ಮೋದಿ ಅವ್ರ ಕಾರಣ ಆಗೋದಿಲ್ಲ. ಇಲ್ಲಿ ಸಿಟಿ ಅವ್ರು ಹೇಳಿದ್ರು ಬೇರೆ ಟೈಮಲ್ಲಿ ಏನೇ ಯಾರು ಸತ್ಯ ಹೋಗಿಲ್ಲ ಅಂತ ಹೇಳಿ. ಆದ್ರೆ ನೀವು ಸತ್ತು ಹೋಗಿಲ್ಲ ಅಂತ ನೀವು ಸಮಾನತೆಯನ್ನ ಸಮರ್ಥನೆ ಮಾಡ್ಕೊಳ್ತೀರಾ ಸಿಟಿ ರವಿ ಅವರ? ಯಾಕೆಂದ್ರೆ ಅವರಿಗೆಲ್ಲ ಇದು ಅನುಭವ ಇದೆ. ಅವರಿಗೆ ಈ ದತ್ತಪೀಠ ಎಲ್ಲ ಹೋಗಿ ಗುಡ್ಡದ ಮೇಲೆಲ್ಲ ಕುತ್ಕೊಂಡು ಭಜನೆ ಮಾಡ್ಕೊಂಡು ಅವರಿಗೆಲ್ಲ ಅದು ಅನುಭವ ಇದೆ. ಭಾವನಾತ್ಮಕವಾಗಿ ಜನರನ್ನ ತಗೊಳ್ತಾರೆ. ಇದೇ ಭಾವನಾತ್ಮಕವಾಗಿ ಯಾರು ಮಕ್ಕಳು ಯುವಕರು ಇವ್ರಿಗೆ ಸಹಕಾರವನ್ನು ಕೊಟ್ಟಿದ್ರು, ಇದೇ ಮಕ್ಕಳು ಇವರನ್ನ ಈ ಸರ್ಕಾರನ ಬೀಳಿಸ್ತಾರೆ. ನೋಡ್ತಾ ಇರ್ರಿ, ಈ ಸರ್ಕಾರದ ಭಾವನೆ ಬದಲಾವಣೆ ಆಗೋದಿಲ್ಲ. ಇವರು ಬೀಳೋವರೆಗೂ ನನಗನ್ಸುತ್ತೆ ಈ ದೇಶದ ಭವಿಷ್ಯದ ಮಕ್ಕಳು ಹೋರಾಟ ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ, ಅವರಿಗೆ LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಯಾವತ್ತೂ ಕೂಡ ಶಾಡೋ ಸರ್ಕಾರಗಳಿದ್ದಂಗೆ. ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಬರೋದಿಲ್ಲ. ಅವ್ರು ಆಯ್ಕೆ ಆಗಿ ಒಂದು ಸ್ಥಾನವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಇರ್ತದೆ. ಅವ್ರು ಮಾಡ್ತಕ್ಕಂಥ ಈ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವನ್ನ ಕೊಡ್ಬೇಕಾಗತ್ತೆ. ಈ ರೀತಿ ಮಾಡಿದಾಗ ಹಿಂಗ್ ಮಾಡ್ತೀರಾ ನೀವು? ಪ್ರಹ್ಲಾದ್ ಜೋಶಿ ಬೆಂಗಳೂರಿದ್ದಾಗ ಕಾಂಗ್ರೆಸ್ನವರಿಗೆ ಏನೇ ಆದ್ರೂ ಮೋದಿನೇ ತರ್ತಾರೆ. ಆದ್ರೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಪ್ರಹ್ಲಾದ್ ಜೋಶಿ ಬೇರೆ ಬೇರೆ ಅಲ್ಲ ಏನ್ ನರೇಂದ್ರ ಮೋದಿ ಅವ್ರು ಹೋಗಿ ಹಲ್ಕಿಸಿದಾಗ ಏನ್ ಮಾತಾಡಿದ್ರು ಅಂತ ನಿಮಗೇನಾರು ಗೊತ್ತಂತ? ನರೇಂದ್ರ ಮೋದಿ ಅವ್ರು ಹೋಗಿದ್ ಬೇರೆ ದೇಶಕ್ಕೆ ಹಲ್ಕಿಸ್ತಾರಲ್ಲ, ಈ ದೇಶದೊಳಗೆ ಯಾಕೆ ಹಲ್ಕಿಸಿಯಲ್ಲಂತೆ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಯಾಕೆ ಗೊತ್ತಾ ನರೇಂದ್ರ ಮೋದಿ ಅವ್ರ ಬಗ್ಗೆ? ಅವ್ರ ಓಟ್ ಕೇಳೋದು ನರೇಂದ್ರ ಮೋದಿ ಅವ್ರ ಬಗ್ಗೆನೆ. ಇವ್ರು ಯಾರೋ ಉತ್ತರ ಕೊಡೋದಿಲ್ಲ. ಅವ್ರ ಮುಖಕ್ಕೆ ಯಾವನಾರು ಓಟ್ ಹಾಕಿದಾನೆ ಅನ್ಕೊಂಡಿದ್ದೀರಾ? ನರೇಂದ್ರ ಮೋದಿ ಅವ್ರ ಮುಖಕ್ಕೆ ಓಟ್ ಬಂದಿದೆ ಅಂತ ಹೇಳಿದ್ರೆ ಅವ್ರು ಅದೇ ಹೇಳಿತಾನೆ, ನನ್ ಮುಖ ಬೇಡ, ನರೇಂದ್ರ ಮೋದಿ ಅವ್ರ ಮುಖ. ಹಾಗಾದ್ರೆ ಈ ದೇಶದೊಳಗೆ ಯಾರಿಗೆ ಕೇಳ್ಬೇಕು? ನರೇಂದ್ರ ಮೋದಿ ಅವ್ರಿಗೆ ಕೇಳ್ಬೇಕು ತಾನೆ. ನರೇಂದ್ರ ಮೋದಿ ಅವ್ರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿ ಅವ್ರ ಹೊರ ದೇಶಕ್ಕೆ ಹೋದಾಗ ನೀವು ಪ್ರಶ್ನೆ ಹಾಕ್ತೀರಿ, ಅವ್ರು ಸ್ವಂತ ಹೋಗ್ತಾರೆ, ನೀವ್ ಯಾರು ಕೇಳೋದಕ್ಕೆ? ನರೇಂದ್ರ ಮೋದಿ ಅವ್ರ ಹೊರಗಡೆ ಹೋದಾಗ ನಮ್ಮ ದೇಶದ ಒಬ್ಬ ಪ್ರಧಾನ ಮಂತ್ರಿ ಹೋಗೋದು, ಅದೇ ಪ್ರಧಾನಮಂತ್ರಿ ವಾಪಸ್ ಬಂದಾಗ ಯಾರು ಅವರಿಗೆ ಮತ ಹಾಕಿ ಗೆಲ್ಸಿರ್ತಾರೆ ಅವ್ರ ಎದುರುಗಳೇ ಮಾನವೀಯತೆಯನ್ನ ತೋರಿಸ್ರಿ. ನೀವು ಹಲ್ಕಿಸಿಯೋದು ಬೇಡ. ನನಗೂ ಕೂಡ ಒಬ್ಬ ಈ ದೇಶದ ಪ್ರಜೆಯಾಗಿ ಹಲ್ಕಿಸಿಯೋ ಪದ ಇದೆಯಲ್ಲ, ನನಗೂ ಸಂತೋಷ ತರಲ್ಲ. ಅನಿವಾರ್ಯವಾಗಿ ಅವ್ರ ಎದುರುಗಡೆ ಇದೇ ರೀತಿ ಮಾತಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಸಂದರ್ಭ ತಂದಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿ ಅವರೇ. ಭಾವನಾತ್ಮಕದ ಮೇಲೆ ವಿಶ್ವಾಸದಿಂದ ಮತ ಹಾಕೊಂಡಿರೋದಕ್ಕೆ ದ್ರೋಹ ಮಾಡಿರೋರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂಡ್ ಗ್ಯಾಂಗ್. ಸರ್, ಈ ಎಲ್ಲ ಪ್ರತಿಭಟನೆ, ಈ ಎಲ್ಲ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ರೆಸ್ಪಾಂಡ್ ಮಾಡ್ತಿರೋ ರೀತಿಯನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಇಲ್ಲ, ಇದೇನಂದ್ರೆ ಈಗ ಬಿಜೆಪಿ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಅಂತ ಸೃಷ್ಟಿ ಆದ್ರೂ ಕೂಡ ಅವರ ಭಾವನಾತ್ಮಕ, ಅವರ ವರ್ಚಸ್ಸು ಎಲ್ಲ ನೋಡಿದ್ರೆ 1947 ಮುಂಚೆ ಬ್ರಿಟಿಷರ್ಸ್ ಹಿಂಗೆ ಮಾಡೋರು. ಯಾರು ಬಂದು ಹೋರಾಟ ಮಾಡ್ಬೇಕಾರೆ ಪೀಸ್ಫುಲ್ ಆಗಿ ಮಾಡ್ಬೇಕಾರೆ, ಮಹಾತ್ಮ ಗಾಂಧಿ ಅವರು ಪೀಸ್ಫುಲ್ ಆಗಿ ಮಾಡ್ಬೇಕಾದ್ರೆ ಪಂಜಾಬ್ ಅಲ್ಲೂ ಕೂಡ ಅಲ್ಲ, ಇದು ನಾವು ಮಾತಾಡ್ತಿದ್ದಂಗೆ ನಿನ್ನೆ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಳು ಯಾಕೆ ಸೃಷ್ಟಿ ಆಗ್ತಾ ಇದಾವೆ? ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಸೃಷ್ಟಿ ಆಗ್ತಾ ಇದೆ? ಯುವಕರು ಯಾಕೆ ಇದನ್ನ ಹೈಯಾಗಿ ತಗೊಳ್ತಾ ಇದ್ದಾರೆ? ಸೊ ನನಗನ್ಸುತ್ತೆ ಇವ್ರ ಭಾವನೆ ಹೆಂಗಿದೆ ಅಂದ್ರೆ, ಬ್ರಿಟಿಷ್ ಜನತಾ ಪಾರ್ಟಿ ಅಂದ್ರೆ ಈ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ್ಸು ಹಿಂಗೆ ಮಾಡೋರು. ಅವರು ಬೇರೆ ದೇಶದಿಂದ ಬಂದು ನಮ್ಮ ದೇಶವನ್ನ ಒಡೆದಾಳಿ ಬಿಜೆಪಿ ಅವರು ಏನ್ ಮಾಡಿದ್ರು? ಇವತ್ತು ಆಯ್ತು, TMC ಏನ್ ಮಾಡ್ತಾ ಇದಾರೆ? ಹೊಡಿತಾ ಇದ್ದಾರೆ. ಎಲ್ಲಾ ಪಕ್ಷನೂ ಹೊಡಿತಾ ಇದ್ದಾರೆ. ಅವ್ರ ಸ್ವಾರ್ಥಕ್ಕೆ ಹೊಡಿತಾ ಇದ್ದಾರೆ. ಅಂದ್ರೆ ಒಡೆದು ಈ ದೇಶವನ್ನ ಆಳ್ತಕ್ಕಂಥ ಸಿಸ್ಟಮ್ ಬ್ರಿಟಿಷರ್ಸ್ ಇಂದ ಕಲ್ತ ಮೇಲೆ ಭಾರತೀಯ ಜನತಾ ಪಾರ್ಟಿಯವರ ಆಕ್ಟಿವಿಟಿ ಹಂಗೆ ಇರ್ತದೆ. ಅವ್ರಿಗೆ ಮಾನವೀಯತೆ ಇರೋದಿಲ್ಲ. ನಮ್ಮ ಪೊಲೀಸರಿಂದಾನೆ ನಮ್ಮ ಜನರಿಗೆ ಹೊಡ್ಸಿದ್ರು. ಅವಾಗ್ಲೂ ಕೂಡ ಫೈರಿಂಗ್ ಮಾಡ್ಬೇಕಾದ್ರೆ ನಮ್ಮ ದೇಶದವರೇ ನಮ್ಮವ್ರ ಮೇಲೆನೆ ಫೈರಿಂಗ್ ಮಾಡಿದ್ವಿ. ಎಲ್ಲರೂ ಬಂದು ಬ್ರಿಟಿಷರ್ಸ್ ಮಾಡ್ಲಿಲ್ಲ. ಅವಾಗ
ಅದೇ ಸಿಸ್ಟಮ್ನ ಬ್ರಿಟಿಷರು ನೀವು ಅವಾಗ ಇವಾಗ ಹೋಲಿಕೆ ಮಾಡಿದ್ರೆ ಇದಕ್ಕೆ ಬದಲಾವಣೆನೇ ಇಲ್ಲ. ಇದನ್ನ ಇಲ್ಲೇ ನಿಲ್ಲಿಸ್ಲಿಲ್ಲ ಅಂದ್ರೆ ಇವರು ಲಾಠಿ ತಗೊಳ್ಳಲ್ಲಿ ಬಂದೂಕು ತಗೊಳ್ಳೋರೆ, ಇವರು ಬಂದೂಕು ಕೊಡಿಸ್ತಾರೆ, ಇವರು ಯಾರಿಗ್ ಬೇಕಾದ್ರೆ ಹೊಡಿಸ್ತಾರೆ. ಅದನ್ನ ನಿಲ್ಬೇಕಾಗತ್ತೆ. ನನಗನ್ಸುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಯುವ ಸಮೂಹ ಬದಲಾವಣೆ ಏನ್ ಬಯಸ್ತದೆ. ಯಾಕಂದ್ರೆ ಅವ್ರ ಈ ದೇಶ ಅವ್ರಿಗೆ ಸೇರ್ಬೇಕಾಗಿರೋದು. ನಾವು ಅವ್ರ ಸೇವಕರಾಗಿ ಕೆಲಸ ಮಾಡ್ಬೇಕಾದ್ರೆ ನಾವು ಭಾವನೆಯನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀನಿ, 3 ವರ್ಷ ಆಯ್ತು. ಹೌದಾ, 3 ವರ್ಷದಲ್ಲಿ ನಾನು ಕೂಡ ನಮ್ದು ಏನಾದ್ರು ತಪ್ಪಾದಾಗ ನಾವು ಉತ್ತರ ಕೊಡ್ಬೇಕಾಗತ್ತೆ. ಉತ್ತರನೇ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳಿದಾಗ ಈ ಭಾವನೆಗಳು ಬೀದಿಗೆ ಬಂದು ಹೋರಾಟ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಕ್ಯಾಬಿನೆಟ್ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ರಾಜಭವನಕ್ಕೆಲ್ಲ ಇಂಟಿಮೇಷನ್ ಹೋಗಿತ್ತು. ಹೌದು, ಆ ನಿಟ್ಟಿನ ಮೇಲೆ ಮಾನ್ಯ DK ಶಿವಕುಮಾರ್ ಸಾಹೇಬ್ರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು, ಹರಿಪ್ರಸಾದ್ ಸಾಹೇಬ್ರು, ಮತ್ತೆ ಎಲ್ಲರೂ ಕೂಡ ಅಲ್ಲಿಗೆ ಕರ್ಸ್ಕೊಂಡಿದ್ರು. ಫೈನಲ್ ಮಾಡಿ ಇವತ್ತು ಓತ್ ತಗೊಳ್ಬೇಕು ಅಂತ ಅದನ್ನ ನಿನ್ನೆ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ಮೇಲೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರ ಒಂದು ಫೈನಲ್ ನಿರ್ಧಾರ ಬೇಕಾಗ್ತದೆ. ಒಂದು ಕನ್ಕ್ಲೂಸಿವ್ ಆಗಿ ಸಮಾನತೆಯನ್ನ ತರಬೇಕಂದ್ರೆ ಅದು ಪ್ರಾಕ್ಟೀಸ್ ಯಾವಾಗ್ಲೂ ಕೂಡ, ಅದು ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ, ಆಮೇಲೆ ನಮ್ಮ ಪಕ್ಷದಲ್ಲಂತೂ ಇದೆ. ಸೊ ಇವತ್ತು ನನಗನ್ಸುತ್ತೆ ನಿನ್ನೆ ಅದು ಆಗದೆ ಇರತಕ್ಕಂಥ ಕಾರಣಕ್ಕೆ ಇವತ್ತೇನು ವಾಪಸ್ ಬರ್ತಾರಾ, ಇಲ್ಲ ಮತ್ತೆ ಇವತ್ತು ಚರ್ಚೆಗೆ ಆಗುತ್ತಾ, ಇಲ್ಲ 2 ದಿವಸ ಆಗುತ್ತಾ ನನ್ಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗುತ್ತೆ, ಅದು ವಿಶ್ವಾಸ ಇದೆ. ಅದು ಹೈಕಮಾಂಡ್ ಅವ್ರ ನಿರ್ಧಾರದ ಮೇಲೆ ಆಗ್ಲಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. 60-40 ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಇಲ್ಲ, ನೋಡಿ ಏನಾಗುತ್ತೆ, ನಿಮಗೆ ಯಾರು ಹೇಳಿದ್ರು? ನಿಮಗೆ ನಮ್ಮ ಹೈಕಮಾಂಡ್ ಹೇಳಿದ್ರ, DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರ? ಯಾಕೆ ಈ ತರ ಸೃಷ್ಟಿ ಮಾಡ್ತೀರಾ? ಬಿಟ್ಬಿಡಿ. ಒಳ್ಳೇದು ಅಂತ ಅನ್ಸುತ್ತಾ? ಅಲ್ಲ, ಅವಕಾಶ ಏನೋ ನಾ ಹೇಳ್ತಾ ಇದ್ದೀನಲ್ಲ, ಹೈಕಮಾಂಡ್ ಅವರು ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೆ ನಿರ್ಧಾರ ತಗೊಳ್ತಾರೆ. ಯಾಕಂದ್ರೆ ಈಗ ನೀವು 60-40 ಅಂದ್ರಿ, ಇವರು ಈಗ 10-10 ಅಂದ್ರು. ಸೊ ಇದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಚರ್ಚೆಗೆ ನಾವು ಮಾಡತಕ್ಕಂತ ಅಧಿಕಾರ ನಮಗಿರೋದಿಲ್ಲ. ಹೈಕಮಾಂಡ್ ಅವರು ಏನ್ ನಿರ್ಧಾರವನ್ನು ತಗೊಳ್ತಾರೋ ಅದನ್ನ ಪಾಲಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಈ ರಾಜ್ಯಕ್ಕೆ ಭವಿಷ್ಯಕ್ಕೆ ಮಕ್ಕಳಿಗೆ ಈ ತರ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರವನ್ನ ಚಲಾಯಿಸಬೇಕು, ಮಕ್ಕಳಿಗೆ ಸಹಕಾರ ಮಾಡಬೇಕು, ಗ್ಯಾರಂಟಿಗಳು ಮುಂದೆ ಹೋಗ್ಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು. ಇದನ್ನ ನೋಡ್ಬೇಕಾಗ್ತದೆ. ಮತ್ತೆ ಅಧಿಕಾರಕ್ಕೆ ಬಂದು ಒಳ್ಳೆ ಕೆಲಸ ಮಾಡಬೇಕು. ರಾಷ್ಟ್ರದಲ್ಲೂ ಕೂಡ ಅಧಿಕಾರ ಬರತಕ್ಕಂಥ ಸಹಕಾರವನ್ನು ಮಾಡಬೇಕೆ ಹೊರತು ಬೇರೆ ನಮಗೆ ಮಾತಾಡೋದಕ್ಕೆ ಅಧಿಕಾರ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.